ಬರ್ರಿ ಇವತ್ತು ಮೇಲ್ಕೋಟೆ ಚಿಲುವರಾಯ ಸ್ವಾಮಿ ದೇವಸ್ಥಾನದ ಪುಳಿಯೋಗರೆ ಗೊಜ್ಜು ಮತ್ತು ಪೌಡ್ರ್ ಹೇಗೆ ಮಾಡೋದು ಅಂತ ನೋಡೋದಂತ. ಭಾಳ ಚಲೋ ಆಗ್ತೈತಿ, ಭಾಳ ರುಚಿ ಆಗ್ತೈತಿ. ಇದು ಗೊಜ್ಜು ಸಪ್ರೇಟ್ ಆಗ್ತೈತಿ, ಮಸಾಲ ಬೇರೆ ಪೌಡ್ರ್ ಬೇರೆ ಮಾಡ್ಕೊಳ್ಳೋದಿರ್ತೈತಿ. ಅಂದರೆ ಭಾಳ ದಿವಸ ಇಟ್ಟು ತಿನ್ಬೋದು. ಒಂದು 6 ತಿಂಗಳವರೆಗೂ ಪೌಡ್ರಿಗೆ ಏನಾಗಂಗಿಲ್ಲ, ಆರಾಮಾಗಿ ಹೊರಗಿಡ್ಬೋದು. ಗೊಜ್ಜು ಅಂತೂ ಒಂದು 15 ದಿವಸವರೆಗೂ ನೀವು ಫ್ರಿಜ್ಜಲ್ಲಿ ಇಡ್ಬೋದು. ಇದು ಹೆಂಗೆ ಮಾಡೋದು ಅಂತ ನೋಡೋಣಂತ. ಮೊದಲಿಗೆ ಮೆಂತ್ಯಕಾಳು, ಮೆಣಸು ಮತ್ತು ಸಾಸಿವೆ, ಜೀರಿಗೆ, ಮೆಂತ್ಯ, ಧನಿಯಾ ಮತ್ತು ಎಣ್ಣೆ, ಕರಿಬೇವ ಮತ್ತು ಹಿಂಗ, ಶೇಂಗಾ ಅಂದರೆ ಕಡಲೆ ಬೀಜ, ಬೆಲ್ಲ ಮತ್ತು ಹುಣಸೆಹಣ್ಣು, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ತೊಗೊಂಡಿನಿ ರೀ, ಮತ್ತು ಉಪ್ಪು ತೊಗೊಂಡಿನಿ ರೀ. ಈಗ ಏನು ಮಾಡೋಣಪ್ಪ ಅಂತಂದ್ರೆ ಮೊದಲಿಗೆ ನಾವಿಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣಂತ. ಪುಳಿಯೋಗರೆ ಪೌಡ್ರಿಗೆ ಮಸಾಲ ರುಬ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣಂತ. ಪೌಡ್ರ್ ಮಾಡ್ಕೊಳ್ಳೋಕೆ ಮೊದಲಿಗೆ ಇಲ್ಲಿ ಒಂದು 2 ಸ್ಪೂನಷ್ಟು ನಾ ಇಲ್ಲಿ ಎಣ್ಣೆ ಹಾಕ್ಕೊಂಡಿನಿ ರೀ. ಆ ಎಣ್ಣೆ ಸ್ವಲ್ಪ ಕಾದು ಕೊಡಿ. 1 ಸ್ಪೂನಷ್ಟು ನಾ ಇಲ್ಲಿ ಸಾಸಿವೆ ಹಾಕ್ಕೊಳಕತ್ತೀನಿ. ಸಾಸಿವೆ ಒಂದು ಸ್ವಲ್ಪ ಸಿಡಿಲಿ, ಚಟಪಟ ಅಂತ ಸಿಡಿದು ಕೂಡ ನಾನಿಲ್ಲಿ ಮೆಜರ್ಮೆಂಟ್ ಮಾತ್ರ ಒಂದು ಪೆನ್ ಪೇಪರ್ ತೊಗೊಂಡ್ರು ಬರ್ಕೊಂಡ್ರು ಚಿಂತಿಲ್ಲ. ಕರೆಕ್ಟ್ ಮೆಜರ್ಮೆಂಟ್ ಇದ್ರೆ ಅಷ್ಟು ಪರ್ಫೆಕ್ಟ್ ಬರ್ತೈತೆ ಇದು, ಇಲ್ಲಾಂದ್ರೆ ಬರೋದಿಲ್ಲ ರೀ. ಇಲ್ಲಿ 1 ಸ್ಪೂನಷ್ಟು ನಾ ಇಲ್ಲಿ ಮೆಂತ್ಯಕಾಳು ಹಾಕೊಳಕತ್ತೀನಿ. ನೋಡ್ಕೊರಿ ಎಷ್ಟು ಹಾಕ್ತೀನಿ ಅಷ್ಟೇ ಬರ್ಕೊರಿ. ಮತ್ತು ನೆಕ್ಸ್ಟು 1 ಸ್ಪೂನಷ್ಟು ಕಾಳು ಮೆಣಸು ಹಾಕೊಳಕತ್ತೀನಿ ರೀ. 1 ಸ್ಪೂನು ಮೆಂತ್ಯ, 1 ಸ್ಪೂನು ಮೆಣಸು ಹಾಕ್ಕೊಂಡೀನಿ. ಇದಕ್ಕೆ ನಾ ಈಗ ಸ್ವಲ್ಪ ಕೆಂಪಾಗಲಿ, 2 ಕೂಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 4 ಸ್ಪೂನ್ ಜೀರಿಗೆ ಹಾಕೊಳಕತ್ತೀನಿ ರೀ. ಮತ್ತು ಹೇಳಕತ್ತೀನಿ 1 ಸ್ಪೂನು ಸಾಸಿವೆ, 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಮೆಣಸು, 4 ಸ್ಪೂನು ಜೀರಿಗೆ ಹಾಕ್ಕೊಳಕತ್ತೀನಿ ರೀ. ಈಗ ಸ್ವಲ್ಪ ಕೆಂಪಾಗಲಿ ಅಷ್ಟು 4 ಐಟಮ್ಸು ಅಷ್ಟು ಸ್ವಲ್ಪ ಹುರ್ಕೊಂಡಿದ್ದು ಕೂಡಲೇ ಈಗ 4 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ನಿ ರೀ. ಅದಕ್ಕೆ ನೀವೇನು ಮಾಡಬೇಕೀಗ, ಅದಕ್ಕೆ 8 ಸ್ಪೂನ್ ನೀವಿಲ್ಲಿ ಧನಿಯಾ ಹಾಕ್ಕೋಬೇಕು. 1 ಆಯಿತು, 2, 3, 4, 5, 6, 7, 8 ಸ್ಪೂನ್. 8 ಸ್ಪೂನ್ ನಾ ಇಲ್ಲಿ ಹಾಕ್ಕೊಳಕತ್ತೀನಿ. 8 ಸ್ಪೂನ್ ಧನಿಯಾ ಹಾಕ್ಕೊಂಡು ಇದು ಕರೆಕ್ಟ್ ಇದ್ರೆ, ಈ ಮೆಜರ್ಮೆಂಟ್ ಪರ್ಫೆಕ್ಟ್ ಇದ್ರೆ ಅಷ್ಟೇ ನಿಮ್ಗೆ ಸಿಗ್ತೈತಿ, ಪುಳಿಯೋಗರೆ ಪೌಡ್ರ್ ಕರೆಕ್ಟಾಗಿ ಬರ್ತೈತಿ. ಈಗ ಒಂದು ಅರ್ಧ ಕೊರ್ದ ಬಟ್ಲದಷ್ಟಲ್ಲಿ ಕರಿಬೇವು ಹಾಕ್ಕೊಳಕತ್ತೀನಿ. ಕರಿಬೇವು ಎಲ್ಲ ಸ್ವಲ್ಪ ಕುರುಕುರು ಆಗುವಷ್ಟು ನೀವು ಹುರ್ಕೋಬೇಕಾಕೈತಿ ಚೆಂದಂಗೆ. ಮತ್ತು ಈಗ ನೆಕ್ಸ್ಟ್ ಹಿಂಗೆ ಹಾಕ್ಕೊಳಕತ್ತೀನಿ. ಹಿಂಗೆ ಅರ್ಧ ಚಮಚದಷ್ಟು ಹಾಕ್ಕೊಳ್ರಿ. ಅಂದ್ರೆ ಅದು ಪುಳಿಯೋಗರೆ ಒಳಗಡೆ ಅದು ಇದು ಸ್ಮೆಲ್ ಮಸ್ತ್ ಇರ್ತದೆ, ಪುಳಿಯೋಗರೆದು ಫ್ಲೇವರ್ ಮಸ್ತ್ ಬರ್ತೈತಿ. ಸೊ ಹಾಗಾಗಿ ಚೆಂದಂಗೆ ಅಷ್ಟು ಕೂಡಿ ಈಗ ನೀಟಾಗಿ ಹುರ್ಕೊಳ್ಳಕಂತ್ರಿ. ಸಣ್ಣ ಉರಿಲೆ, ಭಾಳ ಸಣ್ಣ ಉರಿಲೆ, ಜೋರು ಫ್ಲೇಮ್ ಇಡೋಕೆ ಹೋಗ್ಬೇಡ್ರಿ. ಎಷ್ಟಾಗುತ್ತೋ ಅಷ್ಟು ಸಣ್ಣ ಉರಿಲೆ ಮಾಡಿಕೊಂಡ್ರೆ ಸ್ಮೆಲ್ಲು ಚೆಂದ ಇರ್ತೈತಿ. ಭಾಳ ದಿವಸದವರೆಗೂ ಅದು ಫ್ಲೇವರ್ ಹಂಗೆ ಇರ್ತೈತಿ ಪುಳಿಯೋಗರೆ ಅದು. ಮತ್ತು ಈಗ ಇಲ್ಲಿ ನಾನು ಬ್ಯಾಡಗಿ ಮತ್ತು ಗುಂಟೂರು ಮಿಕ್ಸ್ ಮಾಡಿ ಹಾಕ್ಕೊಳಕತ್ತೀನಿ. ನೋಡ್ಕೊರಿ, ನಿಮ್ಗೆ ಖಾರ ಭಾಳ ಬೇಕಿತ್ತಂದ್ರೆ ಗುಂಟೂರು ಭಾಳ ಹಾಕ್ಕೊರಿ, ಇಲ್ಲ ಖಾರ ಕಡಿಮೆ ಅಂದರೆ ಬ್ಯಾಡಗಿ ಭಾಳ ಹಾಕ್ಕೊರಿ. ನೋಡ್ಕೊಂಡು ನೀವಿಲ್ಲಿ ಖಾರ ಸೇರಿಸ್ಕೋಬೇಕಾಗ್ತೈತಿ. ಸೇರಿಸ್ಕೊಂಡು ನಾನು ಇಲ್ಲಿ ಅಷ್ಟು ಕೂಡಿ ನೀಟಾಗಿಲ್ಲಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಒಂದೊಂದು ಊರಲ್ಲಿ ಎಳ್ಳು ಹಾಕ್ಕೊಂಡು ಮಾಡ್ತಾರೆ, ಕರಿ ಎಳ್ಳು ಯೂಸ್ ಮಾಡ್ತಾರೆ ಉಡುಪಿ ಸೈಡೆಲ್ಲ. ಕೆಲವೊಂದು ಕಡೆ ತಮಿಳ್ನಾಡು, ಆಂಧ್ರ ಕಡೆ ನೀವು ಹೋದ್ರೆ ಉದ್ದಿನಬೇಳೆ, ಕಡಲೆಬೇಳೆ ಯೂಸ್ ಮಾಡ್ತಾರೆ. ಒಂದೊಂದು ಊರಲ್ಲೂ ಒಂದೊಂದು ಥರ ಪುಳಿಯೋಗರೆ, ಎಷ್ಟೊಂದು ವೆರೈಟಿ ಆಫ್ ಪುಳಿಯೋಗರೆಗಳು ಅದಾವ್ರಿ. ಇದು ಚಿಲುವರಾಯ ಸ್ವಾಮಿ ದೇವಸ್ಥಾನದ್ದು ಐತಿ. ಇದು ಭಾಳ ಚೆಂದ ಆಗ್ತೈತಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಅಂತ. ಅಷ್ಟರಲ್ಲಿ ಇಲ್ಲಿ ಒಗ್ಗರಣೆ ತೊಗೊಳ್ತೀನಿ. ಒಗ್ಗರಣೆಗೆ ನಾನು ಇಲ್ಲಿ ಶೇಂಗಾ ಹಾಕ್ಕೊಂಡಿದ್ದೆ. ಎಣ್ಣೆ ಹಾಕ್ಕೊಂಡು ಶೇಂಗಾ ಹಾಕ್ಕೊಂಡು ಕರಿಬೇವು ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ. ಶೇಂಗಾ ಇಲ್ಲಿ ಹುರಿದಿದ್ದು ಶೇಂಗಾ ತೊಗೊಂಡಿನಿ ನಾನು. ನೋಡಿರಿ, ನೀವು ಯಾವುದು ಶೇಂಗಾ ಹಾಕ್ಕೊಂಡ್ರು ನಡಿತೈತಿ. ಹುರಿದು ನಾನು ಸೊಟ್ಟಿ ತೆಗೆದಿದ್ದು ಇದ್ದವು ಇವು. ಶೇಂಗಾ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು, ಎರಡೂ ಸ್ವಲ್ಪ ಕುರುಕುರು, ಕರಿಬೇವು ಸ್ವಲ್ಪ ಕ್ರಿಸ್ಪಿನೆಸ್ ಕುರುಕುರು ಅನ್ಬೇಕು. ಅಲ್ಲಿ ತಾನೇ ಏನು ಮಾಡ್ಬೋದು, ಚೆಂದಾಗಿ ಇದನ್ನೇನು ಹುರ್ಕೊಂಬರೋಣಂತ. ನೀವು ಶೇಂಗಾ ಭಾಳಷ್ಟು ಹಾಕ್ಕೊಂಡ್ರಷ್ಟು ಚೆಂದ. ಸೊಟ್ಟಿ ತೆಗೆದು ಹಾಕ್ಕೊಂಡಿನಿ, ಹಾಗಾಗಿ ಇನ್ನೂ ಲಘುನೇ ಫ್ರೈ ಆಗ್ತೈತಿ. ಮತ್ತು ಇಲ್ಲಿ 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತೊಮ್ಮೆ ಇದೆಲ್ಲ ಕೂಡಿ ಚೆಂದಾಗ ಈಗ ಹುರ್ಕೊಳ್ಳೋಣಂತ. ಹುರ್ಕೊಂಡು ಸ್ವಲ್ಪ ಕೆಂಪಾಗಬೇಕಷ್ಟೇ. ಆದಮೇಲೆ ನಾನು ಇಲ್ಲಿ ಗೋಡಂಬಿ ತೊಗೊಳಕತ್ತೀನಿ. ಇದು ಆಪ್ಷನ್ನು. ಗೋಡಂಬಿ ಹಾಕಿದ್ರೆ ಭಾಳ ಮಸ್ತ್ ಇರ್ತಿತ್ತು ಪುಳಿಯೋಗರೆ. ಸೊ ಹಾಗಾಗಿ ನಾನು ಗೋಡಂಬಿ ಯೂಸ್ ಮಾಡಕತ್ತೀನಿ. ನೆಕ್ಸ್ಟು ಒಂದು ಅರ್ಧ ಕೊರ್ದು ಬಟ್ಲಷ್ಟು ನಾನು ಒಣ ಕೊಬ್ಬರಿ ತುರಿದಿದ್ದೈತಿದು, ತುರಿದಿದ್ದು ಕೊಬ್ಬರಿ ಐತಿ. ನೀವೇನು ಹಾಕ್ಕೋಬೇಕು ಅಂದರೆ ಸಣ್ಣ ಉರಿಲೇ ಮಾಡಬೇಕು ಪಟ್ಟ, ಯಾಕಂದರೆ ಸಣ್ಣ ತುರಿದಿರೋದ್ರಿಂದ ಬೇಗ ಹೊತ್ತು ಬಿಡ್ತೈತಿ. ಮತ್ತು ಇಲ್ಲಿ ಒಂದು ಅರ್ಧ ಚಮಚದಷ್ಟು ನಾ ಇಲ್ಲಿ ಅರಿಶಿನ ಪುಡಿ, 1/4 ಚಮಚದಷ್ಟು ನಾ ಇಲ್ಲಿ ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ಎಲ್ಲ ಕೂಡಿ ಚೆಂದಾಗ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ನೀಟಾಗಿ ಹೊತ್ತಲಾರ್ದಂಗೆ ನೋಡಿಕೊಂಡು, ಅದೊಂದು ಲಕ್ಷ ಇರಲಿ, ಹೊತ್ತಲಾರ್ದಂಗೆ ನೋಡ್ಕೊಂಡು. ಯಾಕಂದರೆ ಪುಳಿಯೋಗರೆ ಸ್ಮೆಲ್ಲೇ ಮಸ್ತ್. ಪುಳಿಯೋಗರೆ ಸ್ಮೆಲ್ಲಿಂದನೇ ಅದು ಇದು ಆಗ್ತೈತಿ. ಇವೆಲ್ಲ ಹೊತ್ತಿದಾಗ್ಬಿತ್ತಂದ್ರೆ ಚೆಂದ ಆಗಲ್ಲ. ಸೊ ಹಾಗಾಗಿ ಹೇಳಕತ್ತೀನಿ ಮತ್ತು ಈಗ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ನಾವಿಲ್ಲಿ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡು ಎಲ್ಲ ಕೂಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲೇದಾಗಿ ನಾವು ಮಸಾಲ ಫ್ರೈ ಮಾಡ್ಕೊಂಡಿದ್ವಿ ಪೌಡ್ರ್ ಸಲಾಗಿ. ಮತ್ತು ನೆಕ್ಸ್ಟ್ ಇದು ಒಗ್ಗರಣೆ ತೊಗೊಂಡಿವಿ. ಉದ್ದಿನಬೇಳೆಗೆ ಕಡಲೆಬೇಳೆ ಏನೂ ನಾವು ಯೂಸ್ ಮಾಡಿಲ್ಲ, ಬರೀ ಶೇಂಗಾ ಮತ್ತು ಗೋಡಂಬಿ ಯೂಸ್ ಮಾಡೀವಿ. ಮತ್ತು ಕರಿಬೇವ ಮತ್ತು ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿವಿ. ಚೆಂದಂಗಿದು ಮಸಾಲ ರೆಡಿ ಆಗೈತಿ. ಈ ಮಸಾಲ ಅಂತ ತೆಗೆದು ಏನು ಮಾಡೋಣ, ಸೈಡಿಗೆ
ತೆಗೆದಿಟ್ಕೊಳ್ಳೋಣಂತ. ಈಗ ನೆಕ್ಸ್ಟು ನಾನು ತೋರಿಸ್ತೀನಿ ನಿಮಗೆ. ಇದು ಪೌಡ್ರಿಗೆ ಇದು ಒಗ್ಗರಣೆ ಮಸಾಲ ರೆಡಿ ಆಗೈತಿ. ನೆಕ್ಸ್ಟ್ ಗೊಜ್ಜು ರೆಡಿ ಮಾಡ್ಕೋಬೇಕು. ಗೊಜ್ಜಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ನಾನಿಲ್ಲಿ 1 ಕೊರದ ಬಟ್ಲದಷ್ಟು ಗಟ್ಟಿ ಹುಣಸೆ ಹಣ್ಣಿಂದ ರಸ ಇಟ್ಕೊಂಡಿನಿ ರೀ. ತೆಳು ಇರಬಾರ್ದು, ಗಟ್ಟಿ ಹುಣಸೆ ಹಣ್ಣಿನ ರಸ ಇರಬೇಕು ಭಾಳಷ್ಟು. 1 ಆರೆಂಜ್ ಸೈಜಷ್ಟು ನಾನಿಲ್ಲಿ ಹುಣಸೆ ಹಣ್ಣು ತೊಗೊಂಡು ಅದ್ರದ್ದು ರಸ ತೆಗೆದು ಗಟ್ಟಿಯಾಗಿ ತೆಗೆದು ಇಟ್ಕೊಂಡೀನಿ ರೀ. ಭಾಳ ಗಟ್ಟಿ ಇರ್ಬೇಕು, ನೀರು ಇರಬಾರ್ದು. ಮತ್ತೆ ಹೇಳಾಕತ್ತೀನಿ, ಇದು ಕುದಿಯಾಕೆ ಇಡಾಕತ್ತೀನಿ. ಸಣ್ಣಗೆ ಕುದೀತಿರ್ಲಿದು ಅಲ್ಲೂರಾಗ. ಅಷ್ಟ್ರಾಗ ನಾವೇನು ಮಾಡೋನು, ಇದೇನು ನಾನು ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಧನಿಯಾ ಅದು ಎಲ್ಲ ಮಸಾಲ, ಅದನ್ನು ನಾನು ಮಿಕ್ಸರ್ಗೆ ಗಿರ್ರ ಅಂತ ಹೇಳಿ ಸಣ್ಣ ಪೌಡರ್ ಎಷ್ಟಾಗುತ್ತೋ ಅಷ್ಟು ಸಣ್ಣ ಪೌಡ್ರ್ ಮಾಡ್ಕೊಂಬರ್ತೀನಿ ರೀ. ಇದನ್ನು ಗಿರಣಿಗೆ ಮಾತ್ರ ಹಾಕ್ಸಕ್ಕೆ ಹೋಗ್ಬೇಡ್ರಿ. ಯಾಕೆ ಹೇಳ್ತೇನಪ್ಪ ಅಂತಂದ್ರೆ ಗಿರ್ನಿ ಒಳಗೆ ಹಾಕ್ಸಿದ್ರೆ ಏನಾಗ್ತೈತಿ, ಆ ಬಿಸಿ ಇದಕ್ಕೆ ಅದ್ರೊಳಗಿನ ಟೇಸ್ಟ್ ಎಲ್ಲ ಹೋಗ್ಬಿಡ್ತೈತಿ. ಇಷ್ಟಿಷ್ಟ ಮಾಡ್ಕೊರಿ, ಮನ್ಯಾಗ ಮಾಡ್ಕೊರಿ, 15 ದಿವಸಕ್ಕೊಮ್ಮೆ ಚೆಂದ ಆಗ್ತೈತಿ. ಈಗ ಅದು ಪೌಡರ್ಗೆ ನಾನು ಮಿಕ್ಸರ್ಗೆ ಮಾಡ್ಕೊಂಬಂದಿನಿ. ಈಗ ನೋಡಿ ಬರೀ ಇದು ಕುದಿಯಾಕತ್ತೈತಿ. ಇದು ಹುಣಸೆಹಣ್ಣು ಏನೈತಿ ರಸ ಕುದ್ದ ಕೂಡಲೇ ನಾವೇನು ಮಾಡಬೇಕು, ಬೆಲ್ಲ ಸೇರಿಸ್ಬೇಕು. ನಾವು 1 ಕೊರದ ಬಟ್ಲ ಹುಣಸೆ ಹಣ್ಣಿಗೆ 1.5 ಬೆಲ್ಲ. ಇದು ಆರ್ಗ್ಯಾನಿಕ್ ಬೆಲ್ಲ ಐತಿ. ನೀವು ಯಾವುದು ತೊಗೋರಿ, ಬಕೆಟ್ ಬೆಲ್ಲ ತೊಗೋರಿ, ಉಂಡೆ ಬೆಲ್ಲ ತೊಗೋರಿ, ಯಾವ್ದಾರು ತೊಗೋರಿ, ನಿಮ್ಗೆ ಇಷ್ಟ ನೀವು ಯಾವ್ದು ಯೂಸ್ ಮಾಡ್ತೀರಿ ನಿಮ್ಮ ಮನ್ಯಾಗ ಅದನ್ನ ಹಾಕೋರಿ. ನಾನು ಇಲ್ಲಿ 1.5 ನಾನಿಲ್ಲಿ ಬೆಲ್ಲ ಸೇರಿಸ್ಕೊಂಡು ನೋಡಿ ಈ ಥರ ಏರ್ ಪಾಕ ಬರಬೇಕು. ಬೆಲ್ಲ ಅಲ್ಲಿ ತನಕ ಕುದಿಸ್ಕೋಬೇಕಾಗ್ತೈತಿ. ನಾನು ತೋರಿಸಿದಷ್ಟು ಗಟ್ಟಿ ಬರಬೇಕು. ಈಗ ಪೌಡರು ರೆಡಿ ಆಗೈತಿ ನೋಡಿ. ಮತ್ತೆ ಕುದಿಯಕ್ಕೆ ಇಟ್ಟಿದ್ದೇನೆ, ಆ ಪೌಡ್ರ್ ರೆಡಿ ಮಾಡ್ಕೊಳ್ತಾನೆ ನೋಡ್ರಿ. ಇದು ಎಷ್ಟು ಕುದ್ದು ಇಷ್ಟು ಪರಿ ಗಟ್ಟಿ ಪಾಕ ಬಂದಂಗೆ ಆಗ್ಬೇಕು, ಬೆಲ್ಲದ ಪಾಕ ಬಂದಂಗೆ ಆಗಬೇಕು. ಅಷ್ಟು ಪರಿ ನೀವೇನು ಮಾಡಬೇಕು, ಚೆಂದಂಗೆ ಒಂದು 8-10 ನಿಮಿಷ ಕುದಿಸ್ಬೇಕು. ಯಾಕಂದರೆ ಇದು 15-20 ದಿವಸ ತನಕ ಇಡೋದೈತ್ರಿ, ಲಘುನ ಹಾಳಾಗೋದಿಲ್ಲ. ಎಷ್ಟು ಕುದಿತೈತಿ ಅಷ್ಟು ಭಾಳ ದಿವಸ ಬರೀ ಇರ್ತೈತಿ. ನೀರು ಉಳಿತಂದ್ರೆ ಹಾಳಾಗ್ಬಿಡ್ತೈತಿ, ಬೂಸರು ಬರ್ತೈತಿ. ಸೊ ಹಾಗಾಗಿ ಹೇಳಾಕತ್ತೀನಿ, ಚೆಂದಂಗೆ ನೀರೆಲ್ಲ ಹೋಗಿ ಇಂಬ್ರಿಕೊಳ್ಬೇಕು. ಅದು ನೊರೆ ಬರಬೇಕು. ಆವಾಗ ಪಾಕ ಬಂದಂಗೆ ಆಗ್ತೈತಿ. ಬೆಲ್ಲದ ಪಾಕ ಬಂದಂಗೆ ಆತಂದ್ರೆ ಗೊಜ್ಜು ರೆಡಿ ಇರ್ತೈತಿ ರೀ. ಈಗ ಇದಕ್ಕೆ ಏನು ಪೌಡ್ರ್ ಮಿಕ್ಸರ್ ಮಾಡ್ಕೊಂಬಂದಿದ್ನಲ್ಲ ಮಸಾಲ, ಅದನ್ನು ಒಂದು 7-8 ಸ್ಪೂನ್ ಖಾರ ನೋಡ್ಕೋರಿ. ನಿಮಗೆ ಮಸಾಲ ಎಷ್ಟು ಬೇಕಾಗ್ತೈತಿ ನೀವು ಅಷ್ಟು ಸೇರಿಸ್ಕೋಬೋದಾಗ್ತೈತಿ. ನಾನಿಲ್ಲಿ ಒಂದು 7-8 ಸ್ಪೂನ್ ಅಷ್ಟು ಹಾಕ್ಕೊಂಡು ಈಗ ಇದೇನು ಹುಣಸೆಹಣ್ಣು ಮತ್ತು ಬೆಲ್ಲದ್ದೇನು ಪಾಕ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಇದನ್ನು ನೀಟಾಗಿ ಗೊಜ್ಜಿಗೆ ನಾನು ಇದನ್ನು ತಿರುಗಿಸ್ಕೊಳಕತ್ತೀನಿ. ಚೆಂದಾಗಿ ಎಷ್ಟು ಬೇಕು ನೋಡ್ಕೊಂಡು ನೀವು ಸೇರಿಸ್ಕೊಂಡು ನೋಡಿ. ಇಷ್ಟು ಈ ತಿಕ್ನೆಸ್ ಬಂತಂದ್ರೆ ಅನ್ನಕ್ಕೆ ನೀಟಾಗಿ ಹಿಡಿತೈತಿ. ಭಾಳ ಗಟ್ಟಿ ಆದ್ರೂ ಉದುರು ಆಗ್ಬಿಡ್ತೈತಿ, ಅನ್ನ ಚಲೋ ಬರೋಂಗಿಲ್ಲ. ಒಂದು ಸ್ವಲ್ಪ ನೋಡಿ ಇದೇನು ತೋರ್ಸಾಕತ್ತೀನಿ, ಈ ತಿಕ್ನೆಸ್ ಬಂತಂದ್ರೆ ಇದು ಗೊಜ್ಜು ಪರ್ಫೆಕ್ಟಾಗಿ ಗೊಜ್ಜು ರೆಡಿ ಐತ್ರಿ. ಈಗ ಗೊಜ್ಜು ರೆಡಿ ಆಗೈತಿ, ಮಸಾಲನೂ ರೆಡಿ ಐತಿ ನಮ್ಮದು. ನಾನು ಯಾಕೆ ಸಪ್ರೇಟ್ ಹುರ್ಕೊಂಡೆ ಅಂತಂದ್ರೆ ಮಸಾಲ ಸಪ್ರೇಟ್ ಮಾಡಿಕೊಂಡೆ. ಶೇಂಗಾ ಮತ್ತು ಗೋಡಂಬಿ, ಕರಿಬೇವು, ಕೊತ್ತಂಬರಿ ಎಲ್ಲ ಬೇರೆ ಮಾಡಿಕೊಂಡೆ ಅಂತಂದ್ರೆ ಈ ಗೊಜ್ಜೊಳಗೆ ಹಾಕಿ ನೀವು ಅವನ್ನೆಲ್ಲ ಕುದಿಸಿದ್ರೆ ಏನಾಗ್ತೈತಪ್ಪ ಅಂತಂದ್ರೆ ಶೇಂಗಾ ಮತ್ತು ಶೇಂಗಾ ಗೋಡಂಬಿ ಎಲ್ಲ ಮೆತ್ತಗಾಗ್ಬಿಡ್ತಾವೆ, ಚಂದ ಅನ್ಸಂಗಿಲ್ಲ. ಮತ್ತು ಕರಿಬೇವು ಸೊಪ್ಪೆಲ್ಲ ಮೆತ್ತಗಾಗ್ಬಿಡ್ತೈತಿ. ಸೊ ಹಾಗಾಗಿ ಲಾಸ್ಟಿಗೆ ಉಪ್ಪು ಸೇರಿಸ್ಕೊಂಡಿನಿ. ಉಪ್ಪು ನೋಡ್ಕೊಡಿ, ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊರಿ. ಈಗ ಗೊಜ್ಜು ರೆಡಿ ಆಗೈತಿ, ಮಸಾಲೂ ನಮ್ಮದು ಶೇಂಗಾ ಮಸಾಲೂ ರೆಡಿ ಆಗೈತಿ. ಈಗ ಸುಡು ಅನ್ನ ಮಾಡ್ಕೊಂಡಿನಿ. ಅನ್ನಕ್ಕೆ ಕಲಿಸಿ ತೋರಿಸ್ತೀನಂತ. ಎಷ್ಟು ಚಂದ ಆಗ್ತೈತಂದ್ರೆ ಕಲಿಸ್ಬೇಕಾದ್ರೆ ಫ್ಲೇವರ್, ಆ ಮಸಾಲ ಸ್ಮೆಲ್ಲ ಭಾಳ ಮಸ್ತ್ ಬರ್ತೈತಿ. ಗೊಜ್ಜು ನೀವು 15 ದಿವಸ ತನಕ ಫ್ರಿಜ್ನಾಗ ಇಡ್ಬೋದು. ಮತ್ತು ಪೌಡರ್ ಏನೇ ಇದ್ಲ ನೀವು 6 ತಿಂಗಳ ತನಕ ಹೊರಗಿಟ್ಕೋಬೋದು, ಏನೂ ಆಗಂಗಿಲ್ಲ. ಭಾಳ ಚಂದ ಆಗ್ತೈತಿ ನೋಡಿ. ಎಷ್ಟು ತಿಕ್ನೆಸ್ ಇದೆ. ಈ ಫಸ್ಟ್ ಗೊಜ್ಜು ಅನ್ನ ಹಾಕೊಳ್ಳೋಣ. ಅನ್ನದ ಮೇಲೆ ಒಂದು ಸ್ವಲ್ಪ ಗೊಜ್ಜು ಸೇರಿಸ್ಕೊಳ್ಳೋಣ. ನೋಡ್ಕೊಳ್ಳಿ ಈಗ ಗೊಜ್ಜು ಎಷ್ಟು ಬೇಕಾಗುತ್ತೆ ಸೇರಿಸ್ಕೊಂಡು ಇದೇನೈತಲ್ಲ ಶೇಂಗಾ ಹುರ್ಕೊಂಡು ಬಂದಿದ್ದಿತ್ತಲ್ಲ ಗೋಡಂಬಿ, ಅದು ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ ಅದೆಲ್ಲ ಒಣ ಕೊಬ್ಬರಿ, ಅದನ್ನು ನಾನಿಲ್ಲಿ ಇದಕ್ಕೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಸುನಂತ. ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ರೀ ಇದು. ಸೇಮ್ ಪ್ರಸಾದ ತಿಂದಂಗೆ ಆಗ್ತೈತಿ, ಅಷ್ಟು ಚೆಂದ ಆಗ್ತೈತಿ. ಆ ಊರಲ್ಲಿ ಏನಾಗ್ತೈತಿ, ಮೇಲ್ಕೋಟೆ ಒಳಗೆ ಏನಾಗ್ತೈತಿ, ಅಲ್ಲಿ ಕಡಲೆ ಯೂಸ್ ಮಾಡ್ತಾರೆ ಪುಳಿಯೋಗರೆಗೆ. ನಾನು ಕಡಲೆ ಯೂಸ್ ಮಾಡಿಲ್ಲ. ಕೆಲವೊಂದು ಊರಲ್ಲಿ ಎಳ್ಳು ಯೂಸ್ ಮಾಡ್ತಾರೆ, ಕೆಲವೊಂದು ಊರಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಯೂಸ್ ಮಾಡ್ತಾರೆ ಮತ್ತು ಪೌಡ್ರ್ ಮಾಡ್ಕೊಳಕ್ಕೆ. ಇಲ್ಲಿ ಮೇಲ್ಕೋಟೆ ಒಳಗೆ ಏನಾಗ್ತೈತಿ, ಉದ್ದಿನಬೇಳೆ ಕಡಲೆಬೇಳೆ ಯೂಸ್ ಮಾಡೋಂಗಿಲ್ಲ, ಎಳ್ಳೆಲ್ಲ ಯೂಸ್ ಮಾಡೋಂಗಿಲ್ಲ. ಇದು ಬರೀ ಧನಿಯಾ ಕಾಳಿದು ಹಾಕಿ ಮಸಾಲ ಮಾಡ್ತಾರೆ. ಇದೊಂಥರ ಭಾಳ ಚಂದ ರುಚಿ ಕೊಡ್ತೈತಿ. ಅದಕ್ಕೆ ಇದನ್ನು ತೋರಿಸ್ಬೇಕಂತ ಭಾಳ ದಿವಸದಿಂದ ಇತ್ತು, ತೋರ್ಸಾಕತ್ತೀನಿ ನಾನು ನಿಮ್ಗೆ. ಪಟ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಪಟ್ನ ಫೋನ್ ತೊಗೊಂಡು ಬರ ಸಬ್ಸ್ಕ್ರೈಬ್ ಮಾಡಿಬಿಡಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಎಷ್ಟು ಚಂದ ಆಗೈತೆ ನೋಡಿರಿ. ಹಿಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಳಿ ಅನ್ನಲ್ಲ, ಅದು ಉಳಿಲಾರ್ದಂಗೆ. ಇನ್ನೂ ಸ್ವಲ್ಪ ಮಸಾಲ ಹಿಡಿತಿತ್ತಂದ್ರೆ ಇನ್ನೂ ಸ್ವಲ್ಪ ಮಸಾಲ ಸೇರಿಸ್ಕೊಡ್ರಿ. ನೋಡು ಈ ಗೊಜ್ಜು ಈ ಮಸಾಲ ನೋಡಿದ್ರೆ ಮಾಡ್ಕೊಂಡು ತಿನ್ಬೇಕು ಅನ್ಸಕತ್ತೈತಿಲ್ರಿ ಎಲ್ಲರಿಗೂ. ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. ಕೆಲವೊಂದು ಊರಲ್ಲಿ ಕೆಲವೊಂದು ಥರ ಮಾಡ್ಕೋತಾರೆ. ಗೊಜ್ಜನ್ನು ನೀವು ಮಾಡಿ ಇನ್ನೂ ಒಂದು ಥರನೂ ಮಾಡ್ಬೋದು. ಗೊಜ್ಜೊಳಗಡೆನೇ ನೀವು ಮಸಾಲಾನ ಮಾಡಿ ಇಡ್ಬೋದು, ಶೇಂಗಾ ಅದೆಲ್ಲ ಹುರಿದು ಹಾಕ್ಬೋದು. ನಾನು ಇನ್ನೊಂದು ಥರ ಪುಳಿಯೋಗರಲ್ಲಿ ತುಂಬ ವೆರೈಟಿ ಮಾಡ್ತಾರೆ. ನಾನು ನಿಮ್ಗೆ ಒಂದೊಂದು 2-3 ಥರ ವೆರೈಟಿ ಬೇಕಾದ್ರೆ ನಾನು ನಿಮಗೆ ಮಾಡಿ ತೋರಿಸ್ತೀನಂತ. ಹೋಪ್ ಇದೊಂಥರ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಎಲ್ಲರೂ ಟ್ರೈ ಮಾಡಿರಿ, ಭಾಳ ಚಂದ ಇರ್ತೈತಿ ತಿನ್ನಾಕ. ಗೊಜ್ಜಾಯಿತು, ಪುಡಿ ಆಯಿತು, ಎಲ್ಲನೂ ಮಾಡಿ ಇಟ್ಕೋಬೋದು ಒಮ್ಮೆ.
ಹೋಪ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ಡಿಸ್ಕ್ರಿಪ್ಷನ್ ಒಳಗೆ ನನ್ನ ಲಿಂಕ್ ಐತಿ, ಚೆಕ್ ಮಾಡ್ಕೊರಿ.